ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ನಿಮಗೂ ನಿಮ್ಮ ಜೀವನದಲ್ಲಿ ಭಾಳಷ್ಟು ನೀವೇನಾದರೂ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ, ಅಂದರೆ ಭಾಳ ಗೊಂದಲದಲ್ಲಿದ್ದೀರಾ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನುವಂಥದ್ದು ಭಾಳ ನಿಮಗೆ ಒಳಗೆ ಒಂದು ನಡೀತಾ ಇರುತ್ತೆ. ನೆಗೆಟಿವ್ ಎನರ್ಜಿ ಮತ್ತು ಪಾಸಿಟಿವ್ನ ಎರಡರ ಸಂಘರ್ಷ ನಿಮ್ಮೊಳಗೂ ಏನಾದರೂ ನಡೀತಾ ಇದೆಯಾ, ಅಥವಾ ಸರಿಯಾದ ಆಯ್ಕೆ ಮಾಡಿಕೊಳ್ಳುವಲ್ಲಿಯೂ ಸಮೇತ ನೀವು ಎಡವಟ್ಟು ಮಾಡ್ಕೊಳ್ತಾ ಇದ್ದೀರಾ. ಈ ರೀತಿಯ ಸಿಚುವೇಶನ್ಗಳು ನಿಮಗೆ ಆಗ್ತಾ ಇದೆ ಅಂದ್ರೆ ಇದು ಕೇವಲ ನಿಮ್ಮ ಒಬ್ಬರಿಗೆ ಆಗುತ್ತೆ ಅಂತ ಹೇಳಿ ತಿಳ್ಕೊಳ್ಬೇಡ್ರಿ. ಇದರ ಅರ್ಥ ಏನು ಅಂದ್ರೆ ನೀವು ಏನೋ ಒಂದು ಸ್ಟ್ರಗಲ್ ಮೋಡ್ನಲ್ಲಿ ಇದ್ದೀರಿ ಅಂತ ಅರ್ಥ. ಇದು ಒಳ್ಳೆಯದೇ ಇದೆ, ಅಂದ್ರೆ ನೀವೇನೋ ಸರ್ಚ್ ಮಾಡ್ತಾ ಇದ್ದೀರಿ. ನೋಡ್ರಿ, ಗೊಂದಲ ಯಾರಿಗಾಗುತ್ತೆ? ಯಾರು ಪ್ರಯತ್ನ ಮಾಡ್ತಾ ಇರ್ತಾರೆ, ಏನು ಮಾಡಲಿ ಅಂತ ಅನಿಸುತ್ತೆ. ಏನೇ ಪ್ರಯತ್ನ ಮಾಡೋದಿಲ್ಲ ಅಂದ್ರೆ ಅವನ ಹತ್ರ ಗೊಂದಲ ಇರೋದೇ ಇಲ್ಲ. ಹಾಗಾಗಿ ಇದು ಆತಂಕ ಇರ್ಬೋದು, ಗೊಂದಲ ಇರ್ಬೋದು, ಇವು ಒಂದು ಲಿಮಿಟ್ನಲ್ಲಿದ್ದರೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಶುರುವಾಗುತ್ತೆ. ನಿಮ್ಗೆ ಗೊಂದಲ ಇದೆ ಅಂದ್ರೆ ನೀವು ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತೀರಿ, ಏನೋ ಲರ್ನ್ ಮಾಡೋದಕ್ಕೆ ಶುರು ಮಾಡ್ತೀರಿ, ಇಲ್ಲ ಯಾರಿಗಾದ್ರೂ ಕೇಳ್ತಾ ಇರ್ತೀರಿ, ಇಲ್ಲ ನಿಮ್ಮ ಅನುಭವದ ಆಧಾರದ ಮೇಲೆ ಹಿಂದೆ ಇಂಥ ಘಟನೆ ಬಂದಾಗ ನಾನು ಏನು ಮಾಡೀನಿ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಗುತ್ತೆ. ಅವಾಗ ನೀವು ಸರಿಯಾದ ಆಯ್ಕೆಯನ್ನು ಮಾಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಯಾವಾಗಲೂ ನೆನ್ಪಿಡ್ರಿ, ಜೀವನದಲ್ಲಿ ನಡೆಯುವವನು ಮಾತ್ರ ಎಡುತ್ತಾನೆ. ಇದು ಯಾರು ನಡೆಯೋದೇ ಇಲ್ಲ ನೋಡ್ರಿ, ನಡೆಯುವವನಿಗೂ ಎಡುವಂಥ ಸಮಯನೇ ಬರೋದಿಲ್ಲ. ಹಾಗಾಗಿ ನೀವು ನಡೀತಾ ಇದ್ದೀರಿ ಅಂತ ಅರ್ಥ. ಈ ನಡೆಯುವಂತಹ ಸಂದರ್ಭದಲ್ಲಿ ಗೊಂದಲಗಳು ಏನು ಮಾಡುತ್ತೆ ಅಂದ್ರೆ ನಿಮ್ಮ ಎದುರಿಗೆ ಜಾಸ್ತಿ ಆಪ್ಷನ್ಸ್ಗಳು ಇದ್ದಿರ್ತವೆ. ಇಲ್ಲಿ ಮೇನ್ ಆಗೋದಿದೆ ಆಪ್ಷನ್ಸ್. ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ನೀವು ಬಸ್ ಸ್ಟಾಪ್ನಲ್ಲಿ ಹೋಗಿ ನಿಂತ್ಬಿಟ್ಟಿರಿ. ನೀವು ಎಲ್ಲಿಗೆ ಹೋಗಬೇಕಾಗಿದೆ ನೋಡ್ರಿ, ಅಲ್ಲಿ ನಾಲ್ಕು ಬಸ್ಗಳು ನಿಂತಿವೆ, ಸೇಮ್ ರೂಟಿಗೆ ಹೋಗೋದಿದೆ. ಆ 4 ಬಸ್ನಲ್ಲಿ ನಾನು ಯಾವುದಕ್ಕೆ ಹೋಗ್ಬೇಕು? ಒಂದು ಭಾಳ ಕಂಫರ್ಟ್ ಇದೆ, ನಿಮ್ಗೆ ಆರಾಮ್ಸೆ ಕರ್ಕೊಂಡು ಹೋಗುತ್ತೆ, ಬಟ್ ಅದಕ್ಕೆ ಟೈಮಿನ ಜಾಸ್ತಿ ಇದೆ, ಟೈಮಿನ ಹೆಚ್ಚಿದೆ, ಬಿಡೋದಕ್ಕೆ ಲೇಟ್ ಮಾಡ್ತಾರೆ. ಈಗ ಯಾವ್ದು ಇಮಿಡಿಯೇಟ್ಲಿ ಬಿಡೋದಿದೆ ನೋಡ್ರಿ, ಅಲ್ಲಿ ಕೂರೋದಕ್ಕೆ ನಿಮ್ಗೆ ಸೀಟ್ ಇಲ್ಲ. ಈಗ ಸೀಟ್ ಇಲ್ಲ, ಹೆಂಗೆ ಮಾಡಲಿ ಅಂತ ಯೋಚನೆ ಮಾಡ್ತಾರೆ. ಇನ್ನೊಂದು ಬಸ್ ಕಾಣುತ್ತೆ ನಿಮಗೆ, ಸೀಟ್ ಇದೆ ಕರೆಕ್ಟ್, ಬಟ್ ಅವನ ಸಮಯಕ್ಕೆ ಹೋಗಿ ಮುಟ್ಟೋದಿಲ್ಲ, ಅವನು ಬೇರೆ ಬೇರೆ ಏರಿಯಾಗಳನ್ನ ದಾಟಿ ನಿಮ್ಮ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾನೆ. ಈಗ ಮತ್ತೆ ನಿಮಗೆ ಗೊಂದಲ ಶುರುವಾಯಿತು. ಸೇಮ್ ಅದೇ ರೀತಿ ಜೀವನದ ಒಂದಿಷ್ಟು ನಿರ್ಧಾರಗಳು ಬಂದಾಗ ಈ ಕನ್ಫ್ಯೂಷನ್ ಯಾವ ರೀತಿ ಬಸ್ ಸ್ಟಾಪ್ನಲ್ಲಿ ಆಗಿದೆ ನೋಡ್ರಿ, ಲೈಫ್ನಲ್ಲೂ ಅದೇ ಆಗುತ್ತೆ. ಆದರೆ ಇಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಏನು ಅಂತ ಹೇಳ್ತೀನಿ ನೋಡ್ರಿ. ಸಿಂಪಲ್ ಟ್ರಿಕ್ ನಿಮಗೆ ಹೇಳೋದು. ನಿಮ್ಗಿಂತ ಗೊಂದಲ ಕನ್ಫ್ಯೂಷನ್ ಏನಾದರೂ ಇದೆ ಅಂತ ತಿಳ್ಕೊರಿ, ನೀವು ಏನು ಮಾಡಬಾರ್ದು, ಒಂದು ಕಡೆ ರಿಲ್ಯಾಕ್ಸ್ ಆಗಿ ಕುಳಿತುಕೊಡ್ರಿ. ಫಸ್ಟ್ ಅದು ಟೆನ್ಷನ್ ಬಿಟ್ಕೊಡ್ರಿ. ಫಸ್ಟ್ ನಾನು ಹೇಳೋದು, ಒಂದು ಕಡೆ ರಿಲ್ಯಾಕ್ಸ್ ಆಗಿ ಕುಳಿತುಕೊಡ್ರಿ. ನಿಮ್ಗೆ ಏನಾದರೂ ನಿಮ್ಮ ಹತ್ರ ಪಿರಾಮಿಡ್ ಇದೆ ಅಥವಾ ಒಂಥರ ಗಾರ್ಡನ್ ಥರ ಏನಾದರೂ ನಿಸರ್ಗದ ಒಂದಿಷ್ಟು ಏನಾದರೂ ನಿಮ್ಮಲ್ಲಿ ಕುಳಿತುಕೊಳ್ಳೋದಕ್ಕೆ ರಿಲ್ಯಾಕ್ಸ್ ಮಾಡೋದಕ್ಕೆ ಪ್ಲೇಸ್ ಇದೆ, ಆ ಪ್ಲೇಸಿಗೆ ಹೋಗ್ರಿ. ಇಲ್ಲ, ಇಟ್ಸ್ ಓಕೆ, ನಿಮ್ಮ ದೇವರ ಮನೆ ಇರುತ್ತಲ್ಲ, ಅಲ್ಲಿ ಹೋಗಿ ಆರಾಮ್ಸೆ ರಿಲ್ಯಾಕ್ಸ್ ಆಗಿ ಕುಳಿತುಕೊಡ್ರಿ. ಸಂಪೂರ್ಣ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡ್ರಿ. ಆ ಉಸಿರಾಟದ ಸಂದರ್ಭದಲ್ಲಿ ಮತ್ತೆ ಅದು ಗೊಂದಲ ಮತ್ತೆ ಬರುತ್ತೆ, ಮೈಂಡಲ್ಲಿ ಬರೋದಿಲ್ಲ ಅಂತಿಲ್ಲ. ಮೈಂಡಿನ ಕೆಲಸನೇ ಇದೆ ಥಾಟ್ಸ್ಗಳನ್ನ ಆಕ್ಟಿವೇಟ್ ಮಾಡೋದು, ಕ್ರಿಯೇಟ್ ಮಾಡೋದು. ಮನಸ್ಸಿನ ಕೆಲಸನೇ ಇದೆ ಯೋಚನೆ ಮಾಡೋದು. ಈಗ ಆ ಯೋಚನೆ ಮೇಲೆ ಫೋಕಸ್ ಮಾಡೋದು ಬಿಡ್ರಿ, ನಿಮ್ಮ ಉಸಿರಿನ ಮೇಲೆ ಫೋಕಸ್ ಮಾಡೋದಕ್ಕೆ ಶುರು ಮಾಡಿ. ಒಳಗೆ ಯಾವ ರೀತಿ ನನ್ನ ಉಸಿರು ಬರ್ತಾ ಇದೆ, ಹೊರಗೆ ಯಾವ ರೀತಿ ಉಸಿರು ಹೋಗ್ತಾ ಇದೆ, ಇದನ್ನು ಕಂಟಿನ್ಯೂ ಒಂದು 5 ನಿಮಿಷ ಗಮನಿಸಿ. ಈ ಗಮನಿಸಿದ ನಂತರ ಏನು ಮಾಡ್ರಿ, ಸಂಪೂರ್ಣ ರಿಲ್ಯಾಕ್ಸ್ ಮೋಡಿಗೆ ಬಂದಮೇಲೆ ಒಂದು 5 ಸಲನೋ 11 ಸಲನೋ ಓಂಕಾರವನ್ನು ಹೇಳಿ. ಓಂಕಾರ ಹೇಳುವಾಗ ದಯವಿಟ್ಟು ನೆನ್ಪಿಡ್ರಿ, ನಾವಿಂದ ಎನರ್ಜಿಯನ್ನು ಆಕ್ಟಿವೇಟ್ ಮಾಡಬೇಕು. ಅಂದ್ರೆ ನಿಧಾನವಾದ ಮತ್ತು ಸುದೀರ್ಘವಾದ ಓಂಕಾರ ಇರುತ್ತೆ ನೋಡ್ರಿ, ಅದು ಭಾಳ ಫೀಲ್ ಗುಡ್ ಕೊಡುತ್ತೆ. ಫೀಲಿಂಗ್ ನಿಮಗೆ ಭಾಳ ಒಳ್ಳೆ ಫೀಲ್ ಬರುತ್ತೆ. ಸೊ ಹಾಗಾಗಿ ಅಂಥದ್ದೊಂದು 5 ಅಥವಾ 11 ಓಂಕಾರವನ್ನು ಮಾಡಿ ಪುನಃ ಮತ್ತೆ ಉಸಿರಾಟದ ಮೇಲೆ ಬರ್ರಿ. ಈ ರೀತಿ 2-3 ಸಲ ಇದನ್ನು ಕಂಟಿನ್ಯೂ ಮಾಡ್ತಾ ಈ ಮೈಂಡ್ ಒಂದು ಹದಕ್ಕೆ ಬರುತ್ತೆ, ಒಂದು ಹಂತಕ್ಕೆ ಬರುತ್ತೆ. ಅವಾಗ ಪ್ರಶ್ನೆ ಮಾಡಿರಿ ಯೂನಿವರ್ಸಿಗೆ, ನಾನು ಯಾವುದನ್ನು ಆಯ್ಕೆ ಮಾಡಿ. ಎಕ್ಸಾಂಪಲು, ನಿಮಗೆ ಒಂದು ಪ್ಲಾಟ್ ತೊಗೊಳೋದಿದೆ ಅಂತ ತಿಳ್ಕೊರಿ. ಪ್ಲಾಟ್ ತೊಗೊಳ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ರಿ, ಫ್ಯಾಮಿಲಿಯಲ್ಲಿ ಹೇಳ್ತಾರೆ ಒಂದು ಕಾರ್ ತೊಗೊಳ್ಳೋಣ ಅಂತೇಳಿ. ಈ ಪ್ಲಾಟ್ ತೊಗೋಬೇಕು ಅಂತ ನೀವು ಪ್ಲ್ಯಾನ್ ಮಾಡಿರಿ, ಫ್ಯಾಮಿಲಿ ಹೇಳುತ್ತೆ ಕಾರ್ ತೊಗೊಳ್ಳೋಣ. ತವ್ರ ಮನೆಯವ್ರು ಹೇಳ್ತಾರೆ ಕಾರ್ ಪ್ಲಾಟ್ ಏನು ಮಾಡ್ತೀರಿ, ಬಂಗಾರ ತಗೋರಿ ಅಂತ ಹೇಳ್ತಾರೆ. ಈಗ ಈ 3 ಕನ್ಫ್ಯೂಷನ್ ನಿಮ್ಗೆ ನಡೆದಿದೆ. ಎಕ್ಸಾಂಪಲ್ ಹೇಳ್ತಾ ಇದ್ರಿ. ಈಗ ನೀವು ನಿಮ್ಮ ಉಸಿರಾಟವನ್ನು ಗಮನಿಸಿ ಯೂನಿವರ್ಸಿಗೆ ಹೇಳಿದ್ರಿ ಏನು ಅಂದ್ರೆ ನಾನು ಏನು ಮಾಡಬೇಕು. ಒಂದು ವೇಳೆ ನೀವು ಪೆಂಡುಲಮನ್ನು, ಡೌಸಿಂಗನ್ನು ನಿಮ್ಗೆ ಯೂಸ್ ಮಾಡೋದು ಗೊತ್ತಿತ್ತಂದ್ರೆ ಅಲ್ಲಿ ಆ ಟೆಕ್ನಿಕನ್ನು ಯೂಸ್ ಮಾಡಿ ಅಲ್ಲಿಯೂ ಸಮೇತ ನೀವು ಆನ್ಸರನ್ನು ಪಡ್ಕೊಳ್ಬೋದು. ಇಲ್ಲ ನನಗೆ ಅದು ಯಾವುದು ಟ್ರಿಕ್ಗಳು ಗೊತ್ತಿಲ್ಲ, ನಾನು ರೇಖಿಯನ್ನು ಕಲ್ತಿಲ್ಲ, ಇವೆಲ್ಲ ರೇಖಿಯಲ್ಲಿ ಬರುತ್ತೆ, ನನಗೆ ರೇಖಿ ಗೊತ್ತೇ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆರಾಮ್ಸೆ ರಿಲ್ಯಾಕ್ಸ್ ಆಗಿ ಕೂಡ್ರಿ. ಯೂನಿವರ್ಸಿಗೆ ಹೇಳಿಬಿಡ್ರಿ ಇದೆಲ್ಲ ಓಂಕಾರ ಮತ್ತು ಸೈಲೆಂಟ್ ಮೋಡಿಗೆ ಬರೋದು. 2-3 ಪ್ಯಾಟರ್ನ್ ಆದಮೇಲೆ ಯೂನಿವರ್ಸಿಗೆ ಹೇಳ್ರಿ ನನಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕೊಡು ದಯವಿಟ್ಟು. ಆವಾಗ
ನಿಮಗೆ ಈ 3 ಕನ್ಫ್ಯೂಷನ್ನಲ್ಲಿ ಒಂದು ಇದೇ ಮಾಡು ಇದೇ ಮಾಡು ಇದೇ ಮಾಡು ಅಂತ ಮತ್ತೆ ಮತ್ತೆ ನಿಮ್ಮ ಮೈಂಡ್ ಎದುರಿಗೆ ಬರುತ್ತೆ. ನಿಜವಾಗ್ಲೂ ಹೇಳ್ತೀನಿ 100% ಅದು ನಿಮ್ಮ ಸಕ್ಸಸ್ನ ಪಾಯಿಂಟ್ಸನ್ನು ಇಟ್ಕೊಂಡು ನಿಮ್ಗೆ ಹೇಳುತ್ತೆ. ಹಾಗಾಗಿ ಹೇಳ್ಬೇಕು ಯಾವುದು ನಿಮಗೆ ಮೆಡಿಟೇಷನ್ನಲ್ಲಿ ಕ್ಲಿಯರ್ ಆಗಿದೆ ನೋಡ್ರಿ, ಅದ್ರ ಮೇಲೆ ಫೋಕಸ್ ಮಾಡಿರಿ. ನಾನು ನಿಜವಾಗ್ಲೂ ಹೇಳ್ತೀನಿ 100ಕ್ಕೆ 100ರಷ್ಟು ನೀವು ಮಾಡಿರೋ ಕೆಲಸ ಸಕ್ಸಸ್ ಆಗುತ್ತೆ. ಹಾಗಾಗಿ ಭಾಳ ಸಲ ನಾವು ಲಾಸ್ ಆಗೋದು ಎಲ್ಲಿ ಅಂದ್ರೆ ಈ ಕನ್ಫ್ಯೂಷನ್ನಲ್ಲಿ ಲಾಸ್ ಆಗಿರ್ತೀವಿ. ಮತ್ತು ಕೆಲವೊಂದು ಸಲ ನಂಬಿಯೂ ಲಾಸ್ ಆಗ್ತೀವಿ. ಅಂದರೆ ಯಾರು ನಮಗೆ ಬಹಳ ವಿಶ್ವಾಸಕ್ಕೆ ತಗೊಂಡು ನಮಗೆ ಏನು ಮಾಡ್ತಾರೆ ಅಂದ್ರೆ ಮೋಸ ಮಾಡ್ತಿರ್ತಾರೆ. ಅಲ್ಲಿ ಸಮೇತ ನಮ್ಗೆ ಕನ್ಫ್ಯೂಷನ್ ಇರುತ್ತೆ, ಒಳಗಿನ ಆತ್ಮ ಇರುತ್ತೆ ಈ ವ್ಯಕ್ತಿ ಸರಿ ಇಲ್ಲ, ಯಾರೋ ಹತ್ರ ದುಡ್ಡು ತೊಗೊಂಡು ವಾಪಸ್ ಕೊಟ್ಟಿಲ್ಲ ಅಂತ ನಮ್ಗೆ ಗೊತ್ತಿದೆ, ಯಾರು ಹೇಳಿರ್ತಾರೆ, ಆದರೂ ಸಮೇತ ನಾವು ಅವನನ್ನು ನಂಬ್ತೀವಿ. ಹಾಗಾಗಿ ಇಂಥ ಸಿಚುವೇಶನ್ ಬಂದಾಗ ಸಮಯ ಕೇಳಿ, ನನಗೆ ಇವತ್ತು ಒಂದಿನ ಟೈಮ್ ಕೊಡ್ರಿ, ನನಗೆ ಸಾಧ್ಯ ಆದರೆ ನಾಳೆ ನಿಮ್ಗೆ ನಾನು ಹೆಲ್ಪ್ ಮಾಡ್ತೀನಿ, ಇಲ್ಲ ನನಗೆ ಇವತ್ತೇ ಬೇಕಂದ್ರೆ ಇಲ್ಲ ಅಂತ ಹೇಳ್ರಿ, ಆಗೋದಿಲ್ಲ ಅಂತ ಹೇಳಿ ಹೋಗ್ಲಿ. ಇದರಲ್ಲಿ ರಿಲೇಷನ್ ಹಾಳಾಗುತ್ತೆ, ರಿಲೇಷನ್ ಹಾಳಾದ್ರಾಯ್ತು, ನಿಮ್ಮ ದುಡ್ಡು ಹಾಳಾಗೋದಿಲ್ಲ, ಉಳಿತಾಯ ಆಗುತ್ತೆ. ಹಾಗಾಗಿ ಎದುರಿನ ವ್ಯಕ್ತಿಯಲ್ಲೂ ನಿಮಗೆ ಕನ್ಫ್ಯೂಷನ್ ಇದೆ ಅಂದರೆ ಸೇಮ್ ಪ್ಯಾಟರ್ನ್, ಮತ್ತೆ ಉಸಿರಾಟ ತಗೊಳ್ರಿ, ಮತ್ತೆ ಓಂಕಾರ ಹೇಳ್ರಿ, ಮತ್ತೆ ಯೂನಿವರ್ಸಿಗೆ ಹೇಳ್ರಿ, ಮತ್ತೆ ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆ ಅದನ್ನು ಯೂನಿವರ್ಸಿಗೆ ಹೇಳ್ರಿ. ಈ ಹಿಂದಿಂದು ನಾನು ಇಂತಿಂಥದ್ದನ್ನು ವ್ಯಕ್ತಿ ಪರ ಕೇಳಿದ್ದೀನಿ, ಆವಾಗ ಯೂನಿವರ್ಸ್ ಹೇಳುತ್ತೆ ಅವ್ರಿಗೆ ಕೊಡಬೇಡ ಅಂತ ಏನಾದರೂ ಬಂದರೆ ನಿಮ್ಮ ಹತ್ರ 10 ಲಕ್ಷ ಇದ್ರೂ ನಯಾ ಪೈಸೆ ಕೊಡಬೇಡ್ರಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಏಕೆಂದ್ರೆ ಅವರು ಆ ಅರ್ಹತೆ ಇದೆ ನೋಡ್ರಿ, ಅವ್ರ ಹತ್ರ ಇಲ್ಲ ಅಂತ ಅರ್ಥ. ಹಾಗಾಗಿ ಪ್ರತಿಯೊಂದು ಕಾರ್ಯಗಳು ಬಂದಾಗ, ಕನ್ಫ್ಯೂಷನ್ ಬಂದಾಗ ನೀವು ಒಬ್ರದೊಬ್ರು ಬಡದಾಡೋದು, ಟೆನ್ಷನ್ ಮಾಡ್ಕೊಳ್ಳೋದು, ಮನೆಯಲ್ಲೆಲ್ಲ ಗಲಾಟೆ ಮಾಡೋದು, ಈ ರೀತಿ ಎಲ್ಲ ಕುಟುಂಬಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಈ ರೀತಿ ಮಾಡೋದ್ರಿಂದ ನೀವು ಸಕ್ಸಸ್ ಕಡೆಗೆ ಹೋಗೋದಿಲ್ಲ. ಉಲ್ಟಾ ಏನಾಗುತ್ತೆ ಅಂದ್ರೆ ನಿಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಇರುತ್ತೆ ನೋಡ್ರಿ, ಅದು ಎಲ್ಲ ನೆಗೆಟಿವ್ ಆಗುತ್ತೆ. ಇಡೀ ಮನೆಯ ಸದಸ್ಯರೆಲ್ಲ ನೆಗೆಟಿವ್ ವರ್ಡ್ಸ್ಗಳನ್ನು ಯೂಸ್ ಮಾಡೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಸೊ ಅದು ಯಾವುದು ದಯವಿಟ್ಟು ಮಾಡಬೇಡ್ರಿ. ನೀವು ಅದಕ್ಕೆ ಹೇಳ್ತೀನಿ, ಯಾವಾಗಲೂ ಟ್ರೈನಿಂಗ್ ಇಂಡಸ್ಟ್ರಿ ನಮ್ಗೆ ಏನು ಕೊಡುತ್ತೆ ಅಂದ್ರೆ ನಮಗೆ ಜೀವನ ಕಲಿಸುತ್ತೆ. ಅದು ಲೈಫನ್ನು ಬಿಲ್ಡ್ ಮಾಡೋದು ಕಲಿಸುತ್ತೆ, ಲೈಫನ್ನು ಬಾಂಡಿಂಗ್ ಮಾಡೋದು ಯಾವ ರೀತಿ ಅಂತ ಕಲಿಸುತ್ತೆ, ಲೈಫ್ನ ಸ್ಟ್ರಗಲನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋದು ಕಲಿಸುತ್ತೆ, ಜೀವನದ ಪ್ರತಿಯೊಂದು ಹೆಜ್ಜೆಗಳು ಎಷ್ಟು ಮಹತ್ವದಿದೆ ಅನ್ನುವಂಥದ್ದನ್ನು ಕಲಿಸುತ್ತೆ. ಸೊ ಹಾಗಾಗಿ ಯಾರ ಜೀವನದಲ್ಲಿ ಒಬ್ಬರು ಕೋಚ್ ಇದ್ದಾರೆ ನೋಡ್ರಿ, ಅವ್ರು 100ಕ್ಕೆ 100 ಸಕ್ಸಸ್ ಇದ್ದಾರೆ. ಹಾಗಾಗಿ ನಮ್ಮ ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ ನಮಗೂ ಗೊಂದಲ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಇವೆಲ್ಲ ಎಕ್ಸಾಂಪಲ್ ನಮ್ಮ ಲೈಫಲ್ಲಿಯೂ ಬಂದಿದ್ದೆ. ಅದು ನಮ್ಗೆ ಈಸಿ ಯಾವುದು ಅಂದ್ರೆ ನಮ್ಮ ಕೋಚ್ ಅವ್ರಿಗೆ ಫೋನ್ ಮಾಡ್ತೀವಿ, ಸರ್ ಈ ರೀತಿ ಆಗಿದೆ, ಅವ್ರು ನಮಗೆ ತಕ್ಷಣಕ್ಕೆ ಆನ್ಸರ್ ಮಾಡ್ತಾರೆ. ಯಾಕೆ ಆನ್ಸರ್ ಮಾಡ್ತಾರೆ ಅಂದ್ರೆ ಅವ್ರ ಲೈಫ್ನ ಸ್ಟ್ರಗಲ್ ಮೋಡ್ನಲ್ಲಿ ಇದೆಲ್ಲನೂ ಅನುಭವಿಸಿರ್ತಾರೆ. ಹಾಗಾಗಿ ಅವ್ರು ಯಾವ್ದು ಆಯ್ಕೆ ಮಾಡ್ಕೊಂಡು ಸಕ್ಸಸ್ ಆಗಿದ್ದಾರೆ, ಯಾವ್ದು ಆಯ್ಕೆ ಮಾಡಿಕೊಂಡು ಸಕ್ಸಸ್ ಆಗಿಲ್ಲ ಅನ್ನೋ ಅನುಭವ ಇರುತ್ತೆ. ಹಾಗಾಗಿ ಅವ್ರು ಹೇಳ್ತಾರೆ ಈ ರೀತಿ ಮಾಡಿ, ಅವಾಗ ನಾವು ಕಾಪಿ ಪೇಸ್ಟ್ ಥರನೂ ಯೂಸ್ ಮಾಡಿಕೊಂಡು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ 2 ಆಪ್ಷನ್ ಇದೆ, ಒಂದು ಗುರುವನ್ನು ಆಯ್ಕೆ ಮಾಡಿರಿ, ಇಲ್ಲ ಸ್ಟ್ರಗಲ್ ಮೋಡಿಗೆ ರೆಡಿಯಾಗಿರಿ, ಮೆಡಿಟೇಷನ್ ಮಾಡೋದಕ್ಕೆ ತಯಾರಾಗಿರಿ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡು ಎಲ್ಲರಿಗೆ ಇನ್ನೊಂದು ಸಲ ಶರಣಾರ್ಥಿ. ಧನ್ಯವಾದ.